ವೆಲ್ಕಮ್ ಟು ಸೆಮಿನಿಲಯ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ನಾವು ಕೊತ್ತಂಬರಿ ವಡ ಮಾಡೋದು ಹೇಗೆ ಅಂತ ನೋಡೋಣ. ಕೊತ್ತಂಬರಿ ವಡ ಮಾಡೋಕ್ಕೆ ನಾವು ಫಸ್ಟ್ ಜುಣುಕದ ವಡನ ರೆಡಿ ಮಾಡ್ಕೋಬೇಕು. ಜುಣುಕದ ವಡ ಮಾಡೋ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ನನ್ನ ಮೊದಲಿನ ವೀಡಿಯೋದಲ್ಲಿದೆ. ಆ ವೀಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಜುಣುಕದ ವಡದಲ್ಲಿ ಕೊತ್ತಂಬರಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕೊತ್ತಂಬರಿ ಇದ್ದರೆ ಅಲ್ಟಿಮೇಟ್ ಫ್ಲೇವರ್ ಬರುತ್ತೆ. ಈ ಜುಣುಕದ ವಡ ಇವತ್ತು ಮಾಡಿಟ್ಟಿರ್ತೀವಿ. ಎಲ್ಲನೂ ಇವತ್ತೇ ತಿಂದು ಖಾಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಫ್ರಿಡ್ಜಲ್ಲಿಟ್ಟು ಎತ್ತಿಟ್ಕೊತೀವಿ. ಆ ಎತ್ತಿಟ್ಕೊಂಡಿರೋದಾದರೂ ಆಗ್ಬೋದು, ಅಥವಾ ಫ್ರೆಶ್ ಆಗಿ ಜುಣುಕದ ವಡ ಮಾಡಿ ಆದರೂ ಮಾಡ್ಬೋದು. ಈ ಮಾಡಿರೋ ಜುಣುಕದ ವಡ ಪೀಸಸ್ನ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಎಣ್ಣೆನ ಕಾಯಿಸಿ ಅದರಲ್ಲಿ ಒಂದೊಂದಾಗೆ ಜುಣುಕದ ವಡ ಪೀಸಸ್ನ ಹಾಕಿ ಡೀಪ್ ಫ್ರೈ ಮಾಡಬೇಕು. ಎರಡೂ ಕಡೆ ಕೆಂಪಗಾಗೋ ಥರ ಡೀಪ್ ಫ್ರೈ ಮಾಡಿದ್ರೆ ಕೊತ್ತಂಬರಿ ವಡ ರೆಡಿ. ಈ ಕೊತ್ತಂಬರಿ ವಡ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಯಥೇಚ್ಛವಾಗಿ ತಿಂತಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನಾವು ಟೊಮೆಟೊ ಕೆಚಪ್ ಅಥವಾ ಪುದೀನ ಚಟ್ನಿ ಜೊತೆ ಹಚ್ಕೊಂಡು ತಿಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಈಸ್ ಸೂಪರ್ ಆಗಿರುತ್ತೆ. ನೋಡಿ, ಇದು ಎಷ್ಟು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಇದರ ಟೆಕ್ಸ್ಚರು ನೋಡಿ, ಲೇಯರ್ ಥರ ಎಷ್ಟು ಸಖತ್ತಾಗಿದೆ. ಎಂಜಾಯ್ ಕೊತ್ತಂಬರಿ ವಡ.